ಫ್ರೈನ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ವಿಲೇಜ್ ಶೈಲಿಯ ಮಶ್ರೂಮ್ ಫ್ರೈನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬಹಳ ಸುಲಭವಾಗಿ ಮಿನಿಮಲ್ ಆಗಿರುವಂತ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ಬಹಳ ರುಚಿಕರವಾಗಿರುವಂತ ಮಶ್ರೂಮ್ ಫ್ರೈ ಮಾಡೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ನೋಡ್ಕೊಂಡು ಆಮೇಲೆ ಇದನ್ನ ಮಾಡುವಂತ ವಿಧಾನಗಳನ್ನ ನೋಡ್ಕೋಣ ಬನ್ನಿ. 200 ಗ್ರಾಮ್ ಅಷ್ಟು ಮಶ್ರೂಮ್ನ ಪೂರ್ತಿಯಾಗಿ ತೊಳ್ಕೊಂಡು ಈ ರೀತಿ 1/4 ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ಒಂದು ದೊಡ್ಡ ಸೈಜನ್ನ ಈರುಳ್ಳಿ ಚಾಪ್ ಮಾಡಿ ಈ ತರ ಬಿಡಿಸಿಟ್ಕೊಂಡಿದ್ದೀನಿ. 20 ml ಅಷ್ಟು ಅಂದ್ರೆ 2 ಟೀ ಸ್ಪೂನ್ ಅಷ್ಟು ಗ್ರೌಂಡ್ನಟ್ ಆಯಿಲ್, ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಂದು ಟೊಮಾಟೋನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು, 5 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನು ಖಾರ ಪೌಡ್ರು, 1/4 ಚಿಪ್ಪಷ್ಟು ಅಂದ್ರೆ ಅರ್ಧ ಓಳಲ್ಲಿ ಇನ್ನೊಂದು 1/4 ಚಿಪ್ಪಷ್ಟು ತೆಂಗಿನಕಾಯಿನ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಸಾಂಬಾರ್ ಪೌಡ್ರು 1 ಟೀ ಸ್ಪೂನು, ಅರಿಶಿನ ಪೌಡ್ರು ಅರ್ಧ ಟೀ ಸ್ಪೂನು, 2 ಕಡ್ಡಿ ಕರಿಬೇವು, 1 ಟೀ ಸ್ಪೂನ್ ಅಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟ್. ಇಷ್ಟೆಲ್ಲ ಪದಾರ್ಥಗಳನ್ನ ಬಳಸ್ಕೊಂಡು ಮಶ್ರೂಮ್ ಫ್ರೈನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದಾಯ್ತು. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿರುವಂಥದ್ದು. ಕಡಾಯಿ ಈಗ ಒಂಚೂರು ಬಿಸಿ ಆಗಲಿ. ಕಡಾಯಿ ಈಗ ಬಿಸಿ ಆಗಿದ್ದಾಯ್ತು. ಅದಕ್ಕೆ ಈಗ ಇಟ್ಕೊಂಡಿದ್ದಂಥ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂತಾ ಇರುವಂಥದ್ದು. ನೀವು ಕೂಡ ಕಡಲೆಕಾಯಿ ಎಣ್ಣೆನೇ ಸೇರಿಸ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಈಗ ಒಂಚೂರು ಬಿಸಿ ಆಗಲಿ. ಎಣ್ಣೆ ಈಗ ಬಿಸಿ ಆಗಿದೆ. ಇದಕ್ಕೆ ಈಗ ಒಗ್ಗರಣೆಗೋಸ್ಕರ ಸಾಸಿವೆನ ಉಪಯೋಗಿಸ್ಕೊಂತಾ ಇರುವಂಥದ್ದು. ನಾನು ಈ ಒಗ್ಗರಣೆಗೋಸ್ಕರ ಸಾಸಿವೆ, ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆನ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 3/4 ಟೀ ಸ್ಪೂನ್ ಅಷ್ಟನ್ನ ಸೇರಿಸ್ಕೊಂತಾ ಇರೋದು. ನಿಮ್ಗೆ ಇದು ಇಷ್ಟ ಇಲ್ಲ ಅಂದ್ರೆ ಬರೀ ಸಾಸಿವೆನ ಕೂಡ ಹಾಕೊಬಹುದು. ಈಗ ಅದು ಚಿಟಪಟ ಅಂತ ಇದೆ. ಚಿಟಪಟ ಅನ್ನಕ್ಕೆ ಶುರು ಆಗಿದೆ. ಈಗ ಇಟ್ಕೊಂಡಿದ್ದಂತ ಈರುಳ್ಳಿನ ಕೂಡ ಅದಕ್ಕೆ ಸೇರಿಸ್ಕೊಂಬೋಣ. ಈರುಳ್ಳಿನ ಸೇರಿಸಿ ಆದ್ಮೇಲೆ ಪೂರ್ತಿಯಾಗಿ ಪಿಂಕಿಶ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಬೇಕು. ಭಾಳ ಅಂದ್ರೆ ಭಾಳ ರುಚಿಕರವಾಗಿರ್ತಾರೆ. ಎಕ್ಸ್ಪೆಷಲಿ ಅದು ವೆಜಿಟೇರಿಯನ್ಸ್ಗಳಿಗೋಸ್ಕರ ಯೂನಿಕ್ ಆಗಿರುವಂತ ಒಂದು ಮಶ್ರೂಮ್ ಫ್ರೈ. ಇದು ವೆಜಿಟೇರಿಯನ್ಗಳಾಗಿರ್ಲಿ ನಾನ್ ವೆಜಿಟೇರಿಯನ್ಗಳಾಗಿರ್ಲಿ ಒಂದ್ಸರಿ ಇದನ್ನ ಟ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಈಗ ಪಿಂಕಿಶ್ ಆಗೋವರೆಗೂ ಇದನ್ನ ಫ್ರೈ ಮಾಡಿ. ಈರುಳ್ಳಿ ಈಗ ಪೂರ್ತಿಯಾಗಿ ಪಿಂಕಿಶ್ ಆಗಿದೆ. ಈಗ ಇದೇ ಹಂತದಲ್ಲೇ ಇಟ್ಕೊಂಡಿದ್ದಂತ ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕೊಂಡಾದ್ಮೇಲೆ ಅದು ಕೂಡ ಒಂಚೂರು ಫ್ರೈ ಆಗಲಿ. ಹಸಿಮೆಣಸಿನಕಾಯಿ ಒಂಚೂರು ಫ್ರೈ ಆಗಿದ ತಕ್ಷಣ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂತ ಟೊಮಾಟೋನ ಈಗ ಸೇರಿಸ್ಕೊಂತಾ ಇದ್ದೀನಿ. ಟೊಮಾಟೊ ಈಗ ಪೂರ್ತಿಯಾಗಿ ಸಾಫ್ಟ್ ಆಗಲಿ. ಅಲ್ಲವರೆಗೂ ಇದನ್ನು ಕೂಡ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂತಾ ಇರುವಂತದ್ದು. ಟೊಮಾಟೊ ಸಾಫ್ಟ್ ಆಗಿದ್ದಾಯ್ತು. ಈಗ ಇಟ್ಕೊಂಡಿದ್ದಂತ ಮತ್ತು ತೊಳೆದಿಟ್ಕೊಂಡಿದ್ದಂತ ಕರಿಬೇವು ಕೂಡ ಸೇರಿಸ್ಕೊಂತಾ ಇರುವಂತದ್ದು. ಕರಿಬೇವು ಕೂಡ ಒಂದ್ 2 ನಿಮಿಷ ಇದೇ ರೀತಿ ಫ್ರೈ ಆಗಲಿ. ಈಗ ಚಾಪ್ ಮಾಡಿ ಇಟ್ಕೊಂಡಿದ್ದಂತ ತೆಂಗಿನಕಾಯಿ ಕೂಡ ಸೇರಿಸ್ಕೊಂತಾ ಇದ್ದೀನಿ. ತೆಂಗಿನಕಾಯಿನ ಹಾಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ 2 ರಿಂದ 3 ನಿಮಿಷ ತೆಂಗಿನಕಾಯಿ ನೀಟಾಗಿ ಫ್ರೈ ಮಾಡ್ಕೊಂಡೆ. ತೆಂಗಿನಕಾಯಿನ ತುರಿದು ಹಾಕೊಂಬಾರ್ದು. ತುರಿದಿರಾನೆ ಸ್ವಲ್ಪ ಚಾಪ್ ಮಾಡಿ ಕಟ್ ಮಾಡಿ ಹಾಕೊಬೇಕು. ಅವಾಗೆ ಬಹಳ ಅಂದ್ರೆ ಬಹಳ ರುಚಿಕರವಾಗಿರ್ತದೆ. ತೆಂಗಿನಕಾಯಿ ಫ್ರೈ ಆಗ್ತಾ ಇರೋ ಹಂತದಲ್ಲೇ ಅರ್ಧ ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ ಕೂಡ ಇದಕ್ಕೆ ಸೇರಿಸ್ಕೊಂತಾ ಇದೀನಿ. ಈಗ ಉಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ಕಲ್ಸ್ಕೊಂಬೋಣ. ಕಲ್ಸ್ಕೊಂಡಾದ್ಮೇಲೆ ಈಗ ತೆಂಗಿನಕಾಯಿ ಇನ್ನೊಂದು ನಿಮಿಷವರೆಗೂ ನೀಟಾಗಿ ಬಾಯ್ಲ್ ಆಗಿ ಉಪ್ಪು ಹಾಕೊಂಡು ಕಲ್ಸ್ಕೊಂಡ್ ಆದ್ಮೇಲೆ ತೆಂಗಿನಕಾಯಿ ಇನ್ನೂ 1 ನಿಮಿಷವರೆಗೂ ಇದೇ ರೀತಿ ಚೆನ್ನಾಗಿ ಫ್ರೈ ಆಗಲಿ. ತೆಂಗಿನಕಾಯಿ ಚೆನ್ನಾಗಿ ಫ್ರೈ ಆಗಿದಾಯ್ತು. ಅರಿಶಿನ ಪೌಡರ್ನ ಈಗ ಸೇರಿಸ್ಕೊಂಬೋಣ. ಅರಿಶಿನ ಪೌಡರ್ ಸೇರಿಸ್ಕೊಂಡ್ ಆದ್ಮೇಲೆ ಇಟ್ಕೊಂಡಿದ್ದಂತ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಕೂಡ ಸೇರಿಸ್ಕೊಂತಾ ಇರೋಂಥದ್ದು. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕೊಂಡಾದ್ಮೇಲೆ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಒಂದ್ 2 ನಿಮಿಷ ಫ್ರೈ ಆಗ್ಲಿ. ಜನ ಏನಾದ್ರೂ ಜಾಸ್ತಿ ಇತ್ತು ಅಂದ್ರೆ ಇದು ನಾನು ತೋರಿಸ್ತಾ ಇರೋಂತ ಕ್ವಾಂಟಿಟಿ ಬಂದು ನಿಮ್ಗೆ 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ಗೆ ಅಂದ್ರೆ 200 ಗ್ರಾಮ್ ಅಷ್ಟು. ನಿಮ್ಮಲ್ಲಿ ಏನಾದ್ರೂ ಜನ ಜಾಸ್ತಿ ಇದ್ರೆ ಇದನ್ನ ಮಲ್ಟಿಪಲ್ ಮಾಡ್ಕೊಳ್ಳಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿದಾಯ್ತಲ್ಲ, ಈಗ ಚಾಪ್ ಮಾಡಿ ಇಟ್ಕೊಂಡಿದ್ದಂತ ಮಶ್ರೂಮ್ ನ ಸೇರಿಸ್ಕೊಂಬೋಣ. ಮಶ್ರೂಮ್ನ ಸೇರಿಸ್ಕೊಂಡು ಆದಮೇಲೆ ಒಂದ್ಸರಿ ಪೂರ್ತಿಯಾಗಿ ಕಲ್ಸ್ಕೊಂಬಿಡಿ. ಉಪ್ಪು ಆವಾಗ ಹಾಕ್ಕೊಂಡಿದ್ವಲ್ಲ, ಏನಾದರೂ ಕಮ್ಮಿ ಇದ್ದರೆ ಮತ್ತೆ ಫೈನಲ್ ಕೂಡ ಹಾಕ್ಕೊಬೋದು. ಒಂದ್ಸರಿ ರೀತಿ ಕಲ್ಸ್ಕೊಂಡು ಆದಮೇಲೆ ಈಗ ಇದಕ್ಕೆ ಒಂದ್ಸರಿ ಕಲ್ಸ್ಕೊಂಡು ಆದಮೇಲೆ ಇದಕ್ಕೆ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊಂತಾ ಇರುವಂಥದ್ದು. ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಖಾರ ಸ್ವಲ್ಪ ಕಮ್ಮಿ ತಿನ್ನೋರಾದ್ರೆ ನೀವು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡ್ಕೊಬೋದು. ಈಗ ಎಲ್ಲಾನು ಒಂದ್ಸರಿ ಕಲ್ಸ್ಕೋಣ. ಕೆಲವರು ಸಾಂಬಾರ್ ಪೌಡರ್ ಹಾಕೊಂತಾರೆ, ಇನ್ ಕೆಲವರು ಇದರಲ್ಲಿ ಚಿಕನ್ ಮಸಾಲಾನು ಕೂಡ ಸೇರಿಸ್ಕೊಬೋದು. ಆದ್ರೆ ಇವತ್ತು ನಾನು ಪೂರ್ತಿಯಾಗಿ ವೆಜಿಟೇರಿಯನ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಚಿಕನ್ ಮಸಾಲಾನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಒಂದ್ಸರಿ ರೀತಿ ಕಲ್ಸಾದ್ಮೇಲೆ ಇದನ್ನ 1 ನಿಮಿಷವರೆಗೂ ಹಿಂಗೆ ಬಿಟ್ಬಿಡಿ. ಈಗ ಫ್ರೈ ಆಗ್ತಾ ಇರೋ ಹಂತದಲ್ಲೇ ಒಂದು 10 ml ಅಷ್ಟು ನೀರ್ನ ನಾನು ಸೇರಿಸ್ಕೊಂಡಿದ್ದೀನಿ. ಅವಶ್ಯಕತೆ ಇದ್ರೆ ಮಾತ್ರನೇ ಸೇರಿಸ್ಕೊಳ್ಳಿ, ಇಲ್ದಿದ್ರೆ ಏನ್ ಬೇಡ. ನೀರು ಹಾಕೋದ್ರಿಂದ ನಮಗೆ ತಳ ಅಂಟೋದಿಲ್ಲ. ಆಮೇಲೆ ಯಾವಾಗ್ಲೂ ನೀರು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಾವು ಇಟ್ಕೊಂಡಿದ್ದಂತ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಈಗ ಅದ್ರದ್ದು ಒಂದ್ ಸ್ವಲ್ಪ ಫ್ಲೇವರ್ ಬಿಟ್ಬಿಡ್ತೀರಾ. ಅದಕ್ಕೋಸ್ಕರನೇ ನೀರು ಹಾಕ್ಬಾರ್ದು. ನೋಡ್ರಲ್ಲ, ಈಗೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು 2 ನಿಮಿಷ ಇದೇ ರೀತಿ ಇರ್ಲಿ ಸಾಕು. ಫ್ರೈ ಆಗ್ತಾ ಇರೋ ಹಂತದಲ್ಲೇ ಅಗತ್ಯ ಇದ್ದಲ್ಲಿ ಉಪ್ಪು ಹಾಕಿ ನಾವು ಸೇರಿಸ್ಕೊಂತಾ ಇದೀನಿ. ಅಂದ್ರೆ ನಾನು ಸ್ವಲ್ಪ ಈಗ ಉಪ್ಪನ್ನ ಸೇರಿಸ್ಕೊಂತಾರಂತದ್ದು. ಉಪ್ಪನ್ನ ಸೇರಿಸ್ಕೊಂಡ್ ಆದ್ಮೇಲೆ ಒಂದ್ಸರಿ ತಿರ್ಕೊಂಬೋಣ. ಇದ್ರನ್ನ ನಾವು ದೋಸೆ ಜೊತೆಲಾಗ್ಲಿ ಚಪಾತಿ ಜೊತೆಲಾಗ್ಲಿ, ಯಾಕೆ ಅನ್ನದಲ್ಲಿ ಕೂಡ
ತಿನ್ಬೋದು. ಭಾಳ ಅಂದರೆ ಭಾಳ ಚೆನ್ನಾಗಿರ್ತದೆ. ನಾನು ಇವತ್ತು ಇದನ್ನು ದೋಸೆ ಜೊತೆಲಿ ತಿಂತಾ ಇರೋವಂಥದ್ದು. ಫ್ಲೇಮ್ನ ಮಾತ್ರ ಭಾಳ ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ, ತುಂಬ ಹೈ ಫ್ಲೇಮ್ನ ಇಟ್ಕೊಬಾರ್ದು, ತಳ ಅಂತ ಹಿಡಿತಾ ಇರ್ತೀರ. ಈಗ ಎಲ್ಲ ಕಲ್ಸ್ಕೊಂಡು ಆಯ್ತಲ್ಲ, ಒಂದು 2 ನಿಮಿಷ ಇದೇ ರೀತಿ ಇಟ್ಕೊತೀನಿ. ಲಾಸ್ಟ್ನಲ್ಲಿ 2 ನಿಮಿಷ ಇಟ್ಕೊಬೇಕಾದ್ರೆ ಒಂದು ಚೂರು ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡಿ. ಒಂದು 2 ನಿಮಿಷ. 2 ನಿಮಿಷ ಆಗಿದ್ದಾಯ್ತು, ಲಿಡ್ನ ಓಪನ್ ಮಾಡ್ಕೋಣ. ನೋಡಿದ್ರಲ್ಲ, ಪೂರ್ತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಕೊತ್ತಂಬರಿ ಏನು ಹಾಕೋಣ ಅಂತ ನೆಸೆಸಿಟಿ ಇಲ್ಲ, ಬೇಕಾದ್ರೆ ಹಾಕೊಬೋದು, ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನೇನು ಹಾಕೊಂತ ಇಲ್ಲ. ಕಡಾಯಿ ಚೆನ್ನಾಗಿ ಬಿಸಿ ಆಗಿರುತ್ತಲ್ಲ ಮಣ್ಣಿಂದು, ಅದಕ್ಕೋಸ್ಕರ ಅದ್ರನ್ನಲ್ಲೇ ಇದರಲ್ಲಿ ಇನ್ನೊಂದು 2 ನಿಮಿಷ ಇಟ್ಕೊತೀನಿ. ಅಷ್ಟರಲ್ಲಿ ದೋಸೆನ ರೆಡಿ ಮಾಡಿ. ದೋಸೆ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಬೌಲ್ನಲ್ಲಿ ಸರ್ವ್ ಮಾಡ್ಕೊಂಡಿದ್ದಾಯ್ತು. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ನೋಡಿದ್ರಲ್ಲ, ಈ ರೆಸಿಪಿ ಎಷ್ಟು ಸುಲಭವಾಗಿತ್ತು, ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ತೋಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.